ಇನ್ನು ಈ ನಿಟ್ಟಿನಲ್ಲಿ ಈಗ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಹನಿ ಟ್ರ್ಯಾಪ್ ಪ್ರಕರಣ ತನಿಖೆ ನಡೀತಾ ಇದೆ ಅಂತಿದ್ದಾರೆ. ಸೊ SIT ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅದು ಗೃಹ ಸಚಿವರಿಗೆ ಬಿಟ್ಟಿದ್ದು. ಆಡಿಯೋ ಸ್ಫೋಟ ಮಾಡಿದ್ದು ಮಾಧ್ಯಮದವರು. ಅದರ ಹಿಂದೆ ಪ್ರಭಾವಿಗಳಿದ್ದಾರೋ ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಸೊ ನೋಡಿರಿ, ಇಂಥ ಹೀನ ಕೃತ್ಯ ಕಾನೂನು ಬಾಹಿರ ಕ್ರಮಕ್ಕೆ ಕುಮ್ಮಕ್ಕು ಕೊಟ್ಟವರಿಗೆ ಇದೇನು ಒಳ್ಳೇದು ಮಾಡೋದಿಲ್ಲ. ಅವರು ಯಾರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಅಂತಿದ್ದಾರೆ. ಬೆಂಗಳೂರಿನವರು, ಮುಂಬೈನವರು, ಯಾರೇ ಇರಲಿ, ನಾನೇ ಅಂತ ಕೆಲಸ ಮಾಡಿದ್ರು ನನಗೂ ಅನ್ವಯ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಪಕ್ಷದವರು ಮಾಡಿದ್ರೂ ಕೂಡ ಖಂಡನಾರ್ಹ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತನಿಖೆಗೆ ವಹಿಸುವ ಬಗ್ಗೆ ಗೃಹ ಸಚಿವರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಚಿವ ರಾಜಣ್ಣ ಅವರು ಮಾತನಾಡ್ತಾ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಪ್ರಕರಣದ ಬಗ್ಗೆ ರಾಜಣ್ಣನ್ ಕೇಳಿ. ಅಲ್ಲ ಸರ್, ಇದು ಹನಿ ಟ್ರ್ಯಾಪ್ ಸಿಐಡಿ ಹೋಯ್ತಾ? ಆಯ್ತು, ಎನ್ಕ್ವೈರಿ ಆಗ್ತಾ ಇದೆಯಲ್ರಿ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಅದೇ ಸಿಐಡಿನ SITನ ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ, SIT ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ವಿಚಾರಣೆ ಕರೆದಿದ್ದಾರೆ ಸರ್ ನಿಮ್ಮನ್ನ. ಯಾರು ನೋಟಿಸ್ ಕೊಡುವಂತದ ಆತರ ಏನಾದ್ರು ಸರ್? ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಆಡಿಯೋ ಪ್ರಕರಣ ಲೋಕಲ್ ಅಲ್ಲಿ ಮಾತಾಡಿರೋ ಆಡಿಯೋ ಸ್ಫೋಟ ಆಗಿರುವಂತದ್ದು ಸರ್. ರಾಜೇಂದ್ರ ಪ್ರಕರಣದ ಬಗ್ಗೆ ಬೇರೆ ಸಂದರ್ಭಗಳಲ್ಲಿ ಬೇರೆ ತನಿಖೆಗಳೆಲ್ಲ ಆಗ್ತಾ ಇದ್ದಾಗ ಆ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಬಹಳ ಇಂಟ್ರೆಸ್ಟ್ ಇರುತ್ತೆ. ಈ ವಿಚಾರದಲ್ಲಿ ಮಾತನಾಡೋಕ್ಕೆ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳ್ತೀರಾ? ಇರಲಿ ಸರ್, ಅವರವ್ರಿಗೆ ತಕ್ಕಂಗೆ ನಡೆಯುತ್ತೆ. ಬಟ್ ಇಲ್ಲಿರುವಂಥ ಮೂಲ ಯಾವುದೋ ಒಂದು ತನಿಖೆ ನಡೆಯುತ್ತೆ ಅಂಥೇಳಿ ಆಸಕ್ತಿ ಇರಬೇಕಾಗಿದ್ದು ನಿಮಗೆ. ಟ್ರ್ಯಾಪ್ ಮಾಡೋಕ್ಕೆ ಹೊರಟಿದ್ದು ನಿಮ್ಮನ್ನು, ಫೋನ್ ಕಾಲ್ಸ್ಗಳು ವಿಡಿಯೋ ಕಾಲ್ ಬರ್ತಾ ಇದ್ದಿದ್ದು ನಿಮಗೆ. ಯಾಕಷ್ಟೊಂದು ಬೇಜವಾಬ್ದಾರಿಯುತವಾಗಿ ಹೇಳ್ತೀರಾ? ಆರಂಭದಲ್ಲಿ ಘಂಟಾಘೋಷವಾಗಿ ಹೇಳಿದ್ರಿ 48 ಆ ಪಕ್ಷದವರು ಈ ಪಕ್ಷದವರು ಎಲ್ಲರೂ ಇದ್ದಾರೆ ಇದರಲ್ಲಿ ಅಂತ ಹೇಳಿ. ಆಗಿದ್ದಂತಹ ಜೋಶ್ ಹೀಗೆ ಹಾಕಿಲ್ಲ. ಏನಾಯಿತು ಇನ್ ಬಿಟ್ವೀನ್? ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಏನಿದೆ, ಸಚಿವ ರಾಜಣ್ಣಗೆ CID ನೋಟಿಸ್ ಸಾಧ್ಯತೆ ಇದೆ. ಈಗ ಹೆಚ್ಚಿನ ಮಾಹಿತಿ ಸಾಕ್ಷ್ಯವನ್ನ ಪಡೆಯಲು ವಿಚಾರಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಈವರೆಗೆ ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ. ಸಾಕ್ಷ್ಯ ಮಾಹಿತಿ ಸಂಗ್ರಹಕ್ಕೆ ಈಗ CID ಟೀಮ್ ಮುಂದಾಗಿದೆ. ಯಾಕೆ? ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಹೇಳ್ತಾ ಇದ್ರಲ್ಲ, ವಿಡಿಯೋ ಕಾಲ್ ಮಾಡಿರುವಂಥ ಇದಿದೆ ನಮ್ಮ ಹತ್ರ, ಕಾಲ್ ಡೀಟೇಲ್ಸ್ಗಳಿದ್ದಾವೆ. ಆ ಕಾಲ್ಗಳ ಮೇಲೆ ಹುಡುಕಕ್ಕಾಗಲ್ವಾ? ಅವ್ರು ಹೇಳ್ತಾ ಇದ್ದಿದ್ದು ಸುಳ್ಳ? ಏನಪ್ಪ, ಸುಮ್ಮನೆ ಯಾವುದೋ ವಿಡಿಯೋ ಕಾಲ್ ಬಂತಂದರೆ ಅದನ್ನೇ ಅಂತ ಹೇಳ್ತಾ ಇದ್ರಾ? ಅಥವಾ ಇನ್ಯಾವುದಕ್ಕೋಸ್ಕರ ಇದನ್ನು ಹೇಳುವಂಥ ಪ್ರಯತ್ನಗಳು ನಡೀತಾ? ಯಾವುದೋ ಒಂದು ಮಿಸ್ ಹೊಡಿತಾ ಇದೆ ಈ ಪ್ರಕರಣದಲ್ಲಿ. ಏನೋ ಯಾಮಾರಿಸಿ ಇನ್ನೇನೋ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಮೇಲ್ನೋಟಕ್ಕೆ ಹೇಳ್ತಾ ಇರೋದು ಬೇರೆ, ಅಥವಾ ಯಾವುದ್ರಲ್ಲೂ ತಗಲಾಕೊಂಬಿಟ್ಟು ಇನ್ಯಾವುದನ್ನು ಇದನ್ನು ಹೆಂಗಪ್ಪ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಯೋಚನೆ ಇದೆಯಾ? ನೋಡೋಣ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ಪ್ರಕರಣ ಬಹಳ ಫಿಶಿ ಅಂತ ಅನಿಸುತ್ತೆ. ಒಂದೊಂದು ಸಂದರ್ಭದಲ್ಲಿ ಆರಂಭದಲ್ಲಿದ್ದಂಥ ಜೋಶು, ನನ್ನ ಮೇಲೆ ಟ್ರ್ಯಾಪ್ ಮಾಡೋಕ್ಕೆಲ್ಲ ನೋಡಿದ್ರು, ಅಟೆಂಪ್ಟ್ ಮಾಡಿದರು, ಎಲ್ಲ ಮಾಡಿದರು, 48 ಆ ಕಡೆನೂ ಇರ್ಬೋದು ಈ ಕಡೆನೂ ಇರ್ಬೋದು, ನಾಯಕರುಗಳೆಲ್ಲ ಇದ್ದಾರೆ ಅನ್ನುವಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ರು. ಬಟ್ ಈಗ ಅದು ಯಾವುದೋ ಒಂದು ಮಾಡ್ತಾರೆ ಬಿಡಿ, ಅಂದರೆ ತುಂಬ ನೆಗ್ಲೆಕ್ಟಾಗಿ ನೋಡ್ತಾ ಇದ್ದಾರಾ? ಬೇಕಾಗಿಲ್ವಾ ಅಂತ ಇವರಿಗೆ? ಖಂಡಿತ ಅರುಣ್, ಯಾಕಂದರೆ ಅದಂತೂ ಸ್ಪಷ್ಟವಾಗಿ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರೋಂಥದ್ದು. ಯಾಕೆಂದರೆ CID ಅಧಿಕಾರಿಗಳು ಅವರ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 3-4 ದಿನದಿಂದನೂ ಕೂಡ ಅವರ ಹೇಳಿಕೆಗಳನ್ನು ದಾಖಲು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಅವರು ಬೆಂಗಳೂರಿನಲ್ಲಿ ಸಿಗದೇ ಇರೋ ಕಾರಣಕ್ಕೆ ಆ ಹೇಳಿಕೆಗಳನ್ನು ದಾಖಲು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಂಥ 3 ಪುಟಗಳ ದೂರ ಏನಿತ್ತು, 3 ಪುಟಗಳ ದೂರಿನಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಉಲ್ಲೇಖವನ್ನು ಎಲ್ಲೂ ಕೂಡ ಮಾಡಿಲ್ಲ. ಯಾಕೆಂದರೆ ಅವರು ಕೇವಲ ಮಾರ್ಚ್ 1ನೇ ವಾರ ಮತ್ತು ಮಾರ್ಚ್ 3ನೇ ವಾರ ಈ ರೀತಿಯಲ್ಲಿ ಹನಿ ಟ್ರಾಪ್ ಮಾಡಲಿಕ್ಕೆ ಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಗಡ್ಡಧಾರಿ ವ್ಯಕ್ತಿ ಜೊತೆಯಲ್ಲಿ ಆ ಇಬ್ಬರು ಯುವತಿಯರು ಬಂದಿದ್ರು. ಅಂದರೆ ಮೊದಲನೇ ದಿನ ಬೇರೊಬ್ಬಳು ಯುವತಿ ಬರ್ತಾಳೆ, 2ನೇ ದಿನ ಬೇರೊಬ್ಬಳು ಯುವತಿ ಬರ್ತಾಳೆ. ಅವಕ್ಕೆ ಯಾರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡೋದಿಲ್ಲ. ಜೊತೆಗೆ ಯಾವ ದಿನಾಂಕದೊಂದು ಈ ಯುವತಿ ಬಂದಿದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಯಾವ ದಿನಾಂಕದೊಂದು ಆಕೆ ಬಂದಿದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಈ ಎಲ್ಲ ಮಾಹಿತಿಗಳ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳಿಗೂ ಕೂಡ ಎಲ್ಲಿಂದ ಈ ತನಿಖೆಯನ್ನು ಪ್ರಾರಂಭ ಮಾಡಬೇಕು, ಯಾವ ಮೂಲಕ ಈ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಮುಂದಿನ
ಪ್ರಕ್ರಿಯೆಗಳೇನಿತ್ತು ಮತ್ತು ಮುಂದಿನ ಹಂತದಲ್ಲಿ ಈಗ ಅವರ ಗನ್ಮ್ಯಾನ್ ಇರ್ಬೋದು, ಜೊತೆಗೆ ಅವರ PA ಇರ್ಬೋದು, PS ಇರ್ಬೋದು, ಇವ್ರು ಯಾರ್ಯಾರು ಇದ್ರು ಆ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜಣ್ಣ ಅವ್ರಿಗೆ ಅದರ ಬಗ್ಗೆ ನಿರಾಸಕ್ತಿಗಳಿದ್ದಾವೆ, ಅಷ್ಟು ಉತ್ಸುಕರಾಗಿಲ್ಲ. ಯಾಕೆಂದರೆ ಅವತ್ತು ಸದನದ ಒಳಗಡೆ ಮಾತನಾಡಿ ಹೊರಗಡೆ ಒಂದು ಮಾಧ್ಯಮಗಳ ಜೊತೆ ಮಾತನಾಡೋ ಸಂದರ್ಭದಲ್ಲಿ 48 ಜನರಿದ್ದಾರೆ, ಅದಕ್ಕೆ ಪೂರಕವಾದ ಸಾಕ್ಷಿಗಳಿದ್ದಾವೆ, ಜೊತೆಗೆ ನನ್ನನ್ನು ಹನಿ ಟ್ರಾಪ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ CCTV ಫುಟೇಜಸ್ ಇದೆ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಈ ರೀತಿ ಎಲ್ಲ ಹೇಳಿಕೆ ಕೊಟ್ಟಂಥ ರಾಜಣ್ಣ ಇವತ್ತು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದು ಅಂದರೆ ವಿರೋಧ ಪಕ್ಷದವರು ಒತ್ತಾಯವನ್ನು ಹೇರ್ತಾ ಇದ್ದಾರೆ, ಈ ತನಿಖೆ ಏನಾಯಿತು ಅಂತ ಕೇಳ್ತಾರೆ ಅನ್ನೋ ವಿಚಾರಕ್ಕಾಗಿ ಒಂದು ನಾಮಕಾವಸ್ಥೆಯಾಗಿ ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ತನಿಖೆಯನ್ನು ಕೂಡ ನಾಮಕಾವಸ್ಥೆ ರೀತಿಯಲ್ಲೇ ಮಾಡಿಸುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಈಗ ಸದ್ಯಕ್ಕೆ ಅನುಮಾನಗಳು ಮೂಡ್ತಾ ಇರೋಂಥದ್ದು. ಆದರೆ CID ಅಧಿಕಾರಿಗಳು ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅವರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗಳನ್ನು ಮಾಡುವಂಥ ಸಾಧ್ಯತೆಗಳು ಬಹುತೇಕ ನಾಳೆ ಅಥವಾ ನಾಡಿದ್ದು ಅವರ ಹೇಳಿಕೆಗಳು ಕೂಡ ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಇರೋವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ಕಡೆಗೆ ಪೊಲೀಸರು ಹೇಳ್ತಾ ಇದ್ದಾರೆ ಈಗ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ. ರಾಜಣ್ಣ ಅವರು ಅಷ್ಟು ಸ್ಪಷ್ಟವಾಗಿ ಬ್ಲೂ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಅದು ಹೆಂಗೆ ಹೇಳಿದ್ರು ಅವರು ಬ್ಲೂ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ರು? ಈಗಲೂ ಫೋಟೋ ತೋರಿಸಿದ್ರೆ ನಾನು ಗುರುತಿಸ್ತೀನಿ ಅಂತಾರೆ. ಅಷ್ಟೊಂದು ಕಾನ್ಫಿಡೆನ್ಸಲ್ಲಿ ಅವತ್ತು ಹೇಳಿದಂಥವ್ರು ಇವತ್ತು ಯಾಕೆ ಹೇಳ್ತಾ ಇಲ್ಲ?